ಲೋಕಸಭಾ ಚುನಾವಣೆಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಏಪ್ರಿಲ್ 26ಕ್ಕೆ ಮತದಾನದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಗೆಲುವಿಗಾಗಿ ಕ್ಷೇತ್ರ ಸಂಚಾರ ಮಾಡ್ತಾ ಇದ್ದಾರೆ. ಈ ವೇಳೆ ಅಖಾಡದಲ್ಲಿ ಎದುರಾಳಿಗಳನ್ನ ಮಾತಿನ ಬಾಣದಿಂದಲೇ ಸೋಲಿಸೋ ಪಣ ತೊಟ್ಟಿದ್ದಾರೆ. ಅದರಲ್ಲೂ ಕೇಸರಿ ಕಲಿಗಳು ಮಾತಿನಿಂದಲೇ ಕೈ ನಾಯಕರ ಕಾಲೆಳಿತಾ ಇದ್ದಾರೆ. ಬೆಂಗಳೂರಿಗೆ ಒಬ್ಬರು ದೊಡ್ಡ ನಾಯಕರಿದ್ದಾರೆ. ಅವರ ಬ್ಯಾಂಕ್ದಿಂದ ರಾಜ್ಯದಲ್ಲಿ ಚುನಾವಣಾ ರಾಜಕೀಯ ಜೋರಾಗಿದೆ. ಲೋಕಸಮರ ಗೆಲ್ಲೋಕೆ ಕಣದಲ್ಲಿ ಸಮರ ವೀರರು ಭರ್ಜರಿ ಶಸ್ತ್ರಾಭ್ಯಾಸ ಮಾಡ್ತಿದ್ದಾರೆ. ಬೇರು ಬಿಸಿಲನ್ನು ಲೆಕ್ಕಿಸದೆ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಕೆಲವರು ತಮ್ಮ ಎದುರಾಳಿಗಳ ಕೆಲಸದ ಬಗ್ಗೆ ಮಾತನಾಡಿದ್ರೆ, ಇನ್ನು ಕೆಲವರು ಲೇವಡಿ ಮಾಡೋ ಮೂಲಕ ಎದುರಾಳಿಗಳ ಮನೋಬಲ ಕುಗ್ಗಿಸೋಕೆ ಪ್ರಯತ್ನಿಸುತ್ತಿದ್ದಾರೆ. ದುಡ್ಡು ಹಂಚಿ ನಾ ಎಂಎಲ್ಎ ಎಂಪಿ ಆಗ್ತೀನಿ ಅನ್ನೋ ಅಹಂಕಾರ. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಂಜಯ್ ಪಾಟೀಲ್ ಕಿಡಿ ನುಡಿ. ಬೆಳಗಾವಿ ಜಿಲ್ಲೆಯ ರಾಜಕಾರಣ ಭರ್ಜರಿ ರಂಗೇರುತ್ತಿದೆ. ಲೋಕಸಭಾ ಪ್ರಚಾರದಲ್ಲಿ ಮಾತಿನ ಸಮರ ಜೋರಾಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರೆತ್ತದೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸಚಿವೆಯನ್ನ ಲೇವಡಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಒಬ್ಬ ದೊಡ್ಡ ನಾಯಕರಿಂದ ಹಣ ಬರುತ್ತೆ, ದುಡ್ಡು ಹಂಚಿ ನಾ ಎಂಎಲ್ಎ ಎಂಪಿ ಆಗ್ತೀನಿ ಅನ್ನೋ ಅಹಂಕಾರ ಇದೆ ಅಂತ ಹೆಬ್ಬಾಳ್ಕರ್ ವಿರುದ್ಧ ಗುಡುಗಿದ್ದಾರೆ. ದುಡ್ಡು ಹಂಚಿ ನಾ ಎಂಎಲ್ಎ ಆಗ್ತಾನೋ ನಾ ಚುನಾವಣೆ ಗೆಲ್ತೇನಂತ ಅಹಂಕಾರ ಇದೆ. ಆದ್ರೆ ಅವ್ರ ದುಡ್ಡು ಎಲ್ಲ ಬರುವ ಇಲ್ಲಿಗಲ್ ಕಾನೂನು ಬಾಹ್ಯ ರೀತಿಯಿಂದ ತಗೊಂಡು ಬರುವಂತ ಒಂದು ಸವಾಲು ಐತೆ. ಅವ್ರು ಬೆಂಗಳೂರಿಗೆ ಒಬ್ಬರು ದೊಡ್ಡ ನಾಯಕರಿದ್ದಾರೆ. ಅವರ ಬ್ಯಾಂಕ್ದಿಂದ ಎಷ್ಟು ಬೇಕಷ್ಟು ಲೋನ್ ಕೊಡ್ತಾರೆ. ಇವ್ರು ತಗೊಂಡು ಬ್ಯಾಂಕ್ ಹಾಳಾಗ್ಲಿ, ಕರ್ನಾಟಕ ಹಾಳಾಗ್ಲಿ, ನೀ ಆರಾಮಾಗಿ. ಸಾಗರ್ ಕಂಡ್ರೆ ತಂದೆ ಹೆಸರಲ್ಲಿ ಲೊಟ್ಟಂಗಿ ಹೊಡೆಯೋನು ಎಂದ ಖೂಬ. ಇನ್ನು ಗಡಿ ಜಿಲ್ಲೆ ಬೀದರ್ನಲ್ಲೂ ಲೋಕಸಮರದ ಕಾವು ಬಿರುಸು ಪಡೆದಿದೆ. ಪ್ರಚಾರದ ವೇಳೆ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಸಾಗರ್ ತಂದೆ ಹೆಸರ ಮೇಲೆ ಲೊಟ್ಟಂಗಿ ಹೊಡೆಯೋನು, ಮನೆ ಹೆಣ್ಣು ಕೊಡಬೇಕಾದ್ರೆ ಸ್ವಂತ ಬಲ ಇದ್ದೋನು ಕೊಡ್ತೀವಿ, ತಂದೆ ಹೆಸರ ಮೇಲೆ ಲೊಟ್ಟಂಗಿ ಹೊಡೆಯೋನು ಕೊಡ್ತಾರಾ ಅಂತ ಖೂಬಾ ಈಶ್ವರ್ ಖಂಡ್ರೆ ಹಾಗೂ ಸಾಗರ್ ಖಂಡ್ರೆಯ ಕಾಲೆಳೆದಿದ್ದಾರೆ. ನಾವು ಯಾರಿಗಾರ ನಮ್ಮ ಮನೆಗಿಂದ ಹುಡುಗಿ ಕೊಡ್ಬೇಕಾದ್ರ ತಂದಿ ಮ್ಯಾಗ ಲೊಟ್ಟಂಗಿ ಹೊಡೆಯವನಿಗೆ ಯಾರಾದ್ರೂ ಇವತ್ತು ಹುಡುಗಿ ಪಸಂದ್ ಮಾಡ್ತಾರೇನ್ರಿ? ಮಾಡ್ತಾರೇನ್ರಿ ಹೇಳಿ? ಸ್ವಂತ ಸಾಮರ್ಥ್ಯದ ಮೇಲೆ ಗಳಿಕೆ ಮಾಡೋನಿಗೆ ಮಾತ್ರ ಹುಡುಗಿ ಕೊಡ್ತಾರೆ. ಇವತ್ತು ಅಮ್ಮ ಹುಡುಗಿ ಕೂಡ ಅವನಿಗೆ ಪಸಂದ್ ಮಾಡ್ತಾರೆ. ತಂದಿ ಎಷ್ಟೇ ಶ್ರೀಮಂತ ಇರ್ಲಿ, ಅಗರ್ಭ ಶ್ರೀಮಂತ ಇರ್ಲಿ, ತಂದಿ ಹೆಸರು ಮೇಲೆ ಲೊಟ್ಟಂಗಿ ಹೊಡೆಯವನಿಗೆ ಯಾರು ಇವತ್ತು ಹುಡುಗಿನೂ ಪಸಂದ್ ಮಾಡುದಿಲ್ಲ, ಹುಡುಗಿ ಕುಟುಂಬದನ್ನು ಪಸಂದ್ ಮಾಡುದಿಲ್ಲ. ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಪರಿಸ್ಥಿತಿ ತಂದೆ ಹೆಸರು ಮ್ಯಾಗ ಲೊಟ್ಟಂಗಿ ಹೊಡೆಯುವಂಥದ್ದು. ಒಟ್ಟಾರೆ ಲೋಕಸಮರದಲ್ಲಿ ಗೆದ್ದು ಸಂಸತ್ ಪ್ರವೇಶ ಮಾಡೋಕೆ ಸುಡು ಬಿಸಿಲಿನ ನಡುವೆಯೂ ಸೇನಾನಿಗಳು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಸಮರ ಗೆಲ್ಲೋಕೆ ವಾಗ್ಬಾಣಗಳ ಮೊರೆ ಹೋಗಿದ್ದಾರೆ. ಆದ್ರೆ ಈ ವಾಗ್ಬಾಣಗಳು ಮಿತಿ ಮೀರದಿದ್ದರಷ್ಟೇ ಉತ್ತಮ. ನ್ಯೂಸ್ ಫಸ್ಟ್ ಪೊಲಿಟಿಕಲ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.